ಬೀದಿ ಬದಿ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆ ಮಾಡುವ ಸಂಬಂಧ ಟಿ ನರಸೀಪುರ ಪೊಲೀಸ್ ಇಲಾಖೆ ಹಾಗೂ ಪುರಸಭೆಯ ಸಂಯುಕ್ತಾಶ್ರಯದಲ್ಲಿ ಜನಸಂಪರ್ಕ ಸಭೆ ನಡೆಸಲಾಗಿದೆ. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂತ ಸಣ್ಣ ಪುಟ್ಟ ವ್ಯಾಪಾರಿಗಳನ್ನ ತೆರವು ಮಾಡಿರೋದ್ರಿಂದ ವ್ಯಾಪಾರಿಗಳಿಗೆ ಆಗಿರುವ ತೊಂದರೆಯ ಬಗ್ಗೆ ಚರ್ಚೆ ಕೂಡ ಮಾಡಲಾಗಿದೆ. ಒಂದು ಬಿಲ್ಡಿಂಗ್ ಇಲ್ಲ, ಬಿಲ್ಡಿಂಗ್ ಮುಂದ್ಗಡೆ ನಿಂತ್ಕೊಂಡಾಗ ನಮ್ಮ ರಸ್ತೆ ಬದಿ ವ್ಯಾಪಾರಿಗಳು ಬಿಲ್ಡಿಂಗ್ ನವರು ನೀವು ನಿಂತ್ಕೊಂಡು ವ್ಯಾಪಾರ ಮಾಡಿ ಅಂತ ಹೇಳ್ತಾರೆ. ಸರ್ ಹೇಳಿ ಸರ್, ಕಳಿಸ್ಬಿಟ್ಟ ಕೊನೆಗೆ 3 ಜನ ಮಾತ್ರ ಟ್ರಾವೆಲ್ ಮಾಡ್ತಿದ್ದು ಅಂತ ಇದು ಮಾಡೋದು. ಆ ರೀತಿ ಕಾನೂನು ಚೌಕಟ್ಟಲ್ಲಿ ಪರಿಹಾರ ಸಿಗೋದಿಲ್ಲ. ಅವರು ರಸ್ತೆ ಬದಿಯಿಂದ ಮೇಲ್ಗಡೆ ಇದೆ. ಮತ್ತೆ ಗಾರ್ಮೆಂಟ್ಸ್ ಅಲ್ಲಿ ಕೂಡ ಒಂದು ದೂರ್ಪೇಟೆಗೆ ಅಂತ ಇತ್ತು, ಕಿರಣ ಅಂತ ಕಿರುಕುಳ ತಪ್ಪೆಮ್ಮ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ನಡೀತಾ ಇದೆ. ದಯಮಾಡಿ ಪ್ರತಿ ಸ್ಟ್ಯಾಂಡ್ ಅಲ್ಲೂ ನರಸೀಪುರದಲ್ಲಿ ಎಷ್ಟು ಸ್ಟ್ಯಾಂಡ್ಗಳಿದೆ? ಸುರೇಶ್ ಅಂತ ಸರ್, ಎಳರುಂಡಿ ಸರ್. ಪ್ರತಿ ಸ್ಟ್ಯಾಂಡ್ ನೀವು ಭೇಟಿ ಕೊಟ್ಟು ಪರ್ಮನೆಂಟ್ ಸ್ಟ್ಯಾಂಡ್ ಸ್ವಂತ ಜಾಗ ಅಲ್ಲ ಸರ್, ಅದು ಪ್ರೈವೇಟ್ ಜಾಗ. ದಯಮಾಡಿ ನಮ್ಗೊಂದು ಸ್ಟ್ಯಾಂಡ್ ಮಾಡ್ಕೊಡ್ಬೇಕು. ಓಕೆ, ಪುಟ್ಟರಾಯಣ್ಣವ್ರ ಬೋರ್ಡು ಅದನ್ನೇನಾದ್ರು ತೆರವು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಏನು ಪರಿಣಾಮಗಳಾಗಬಹುದು ಅನ್ನೋದನ್ನ ಗ್ರಹಿಸಿ ಆ ಬೋರ್ಡ್ಗಳಿಗೆ ನಾವು ಕೈ ಹಾಕಿಲ್ಲ. ಏನಕ್ಕೆ ಅಂತಂದ್ರೆ ಎಲ್ಲ ಅಲ್ಲಿ ಮೊನ್ನೆ ಒಂದು ಸಣ್ಣ ಘಟನೆ, ಅದು ಬೇರೆ ತಿರುವುಗಳನ್ನ ಪಡ್ಕೊಂತ ಇತ್ತು. ಪುರಸಭೆ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ರು, ನಾವಿದ್ವಿ. ನಾವು ಅಲ್ಲಿ ಆ ಪ್ರೆಸೆನ್ಸ್ ಇದ್ದಿದ್ದಕ್ಕೋಸ್ಕರ ಅದು ಬೇರೆ ರೂಪನ ಪಡೆಯೋದನ್ನ ತಪ್ಪಿಸಿದೀವಿ. ಏನಾಗಿದೆ ಸರ್, ತಮ್ಮ ಗಮನಕ್ಕೂ ತಂದ್ಬಿಡ್ತೀನಿ ಸರ್. ಅಲ್ಲಿ ಒಂದು ಐಮಾಸ್ ಲೈಟ್ ಕಂಬ ಇದೆ ಸರ್. ಆ ಕಂಬಕ್ಕೆ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಒಂದು ದೊಡ್ಡ ಫ್ಲೆಕ್ಸ್ ಮಾಡಿಸಿ ಹಾಕಿ 77ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಅಂತೇಳಿ ಒಂದು ಬೋರ್ಡನ್ನು ಹಾಕಿದ್ದಾರೆ. ಮೊನ್ನೆ ಚಿತ್ರನಟ ಸುದೀಪ್ ಅವ್ರದ್ದು ಬರ್ತ್ಡೇ ಇತ್ತು ಸರ್. ಆ ಬರ್ತ್ಡೇ ಹಿನ್ನೆಲೆಯಲ್ಲಿ ನಾವು ಆ ಬೋರ್ಡನ್ನ ತೆಗೆದುಹಾಕಿ ಅಲ್ಲೇ ನಾವು ಸುದೀಪ್ ಅವ್ರದ್ದು ಫ್ಲೆಕ್ಸ್ ಕಟ್ಔಟ್ ಹಾಕಬೇಕು ಅಂತ ಒಂದು ತಂಡ ಅಲ್ಲಿ ಬಂದು ಆ ಬ್ಯಾನರ್ನ ತಂದಿಟ್ಕೊಂಡು ನಿಂತಿದ್ರು. ಆ ಸಂಗೊಳ್ಳಿ ರಾಯಣ್ಣ ಅವರ ಫ್ಲೆಕ್ಸ್ ಹಾಕಿರೋರು ಒಂದು 50 ಜನ ಗುಂಪು ಹೆಂಗ್ ತೆಗಿತಾರೆ ನೋಡ್ತೀವಿ ಅಂತ ಅದನ್ನ ತೆಗೆದು ನಾವು ಈ ಸುದೀಪ್ ಬೋರ್ಡ್ನ ಹಾಕ್ತೀವಿ ಅಂತ ಒಂದು 50 ಜನ ಗುಂಪು ಸೇರಿದ್ರು ಇಲ್ಲಿ. ಇದ್ರ ಬಗ್ಗೆ ನಾವು ಸೂಕ್ಷ್ಮವಾಗಿ ಗಮನಿಸಿ ಅಲ್ಲಿಂದ ಸೇರಿದ್ದಂಥ ಎಲ್ಲ ಗುಂಪನ್ನು ಚದುರಿಸಿದ್ದೀವಿ ಅಲ್ಲಿಂದ. ಇದ್ರ ಬಗ್ಗೆ ಸನ್ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ನಾನು ನಿನ್ನೆನೆ ಅವ್ರ ಗಮನಕ್ಕೆ ತಂದು ಮುಂಜಾಗ್ರತಾ ಕ್ರಮವಾಗಿ ಯಾರು ಅಲ್ಲಿ ಈ ಒಂದು ಸಮಸ್ಯೆ ಸೃಷ್ಟಿಗೆ ಕಾರಣ ಆದ್ನಲ್ಲ ಆತನ ವಿರುದ್ಧ ಒಂದು ಭದ್ರತಾ ಪ್ರಕರಣವನ್ನು ಕೂಡ ದಾಖಲು ಮಾಡಿ ಸನ್ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಕಳಿಸ್ಕೊಟ್ಟಿದ್ದೀನಿ. ತಹಸೀಲ್ದಾರ್ ಅನಿವಾರ್ಯ, ನಮ್ಮ ಈ ವ್ಯವಸ್ಥೆ ಒಳಗಡೆ ಅದು ಅನಿವಾರ್ಯವಾಗಿದೆ. ನಾನು ಇಲ್ಲಿ ಬಂದು ನಂಜನಗೂಡು ಡಿವೈಎಸ್ಪಿ ಆಗಿ ಬಂದ ನಂತರ ಈ ರೀತಿಯಾದಂಥ ಹಲವಾರು ದೂರುಗಳು ನನಗೆ ಬಂದಿತ್ತು. ನಾನು ಪ್ರತಿ ಸಲ ಇಲ್ಲಿ ಟಿ ನರಸೀಪುರಕ್ಕೆ ಬಂದಾಗ ನಾನು ಇನ್ಸ್ಪೆಕ್ಟರ್ ಅವ್ರಿಗೆ, ತಹಸೀಲ್ದಾರ್ ಸಾಹೇಬ್ರವ್ರಿಗೆ ಇದನ್ನ ಗಮನಕ್ಕೆ ತರ್ತಾ ಇದ್ದೆ. ಏನಾದರೂ ಇಲ್ಲಿ ಬದಲಾವಣೆಗಳು ಮಾಡಿ, ಏನಿದೆ ನೋಡಿ, ಇಲ್ಲಿ ರಸ್ತೆಗಳಲ್ಲಿ ಸಂಚಾರ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಪೊಲೀಸ್ ಜೀಪ್ ಬರ್ತಾ ಇದೆ ಅಂತಂದ್ರೂ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಈಗ ಏನಾಗಿದೆ, ಹಿಂದೆ ಎಲ್ಲರಿಗೂ ಜನರ ಮೈಂಡಲ್ಲಿ ಇದೆ, ಬ್ಲೂ ಜೀಪ್ ಬಂದ್ರೆ ಮಾತ್ರ ಪೊಲೀಸ್ ಜೀಪು, ವೈಟ್ ಜೀಪ್ ಬಂದ್ರೆ ಪೊಲೀಸ್ ಜೀಪ್ ಅಲ್ಲ ಅಂತ. ನಮ್ಮ ಜೀಪ್ ಬಂದ್ರೂ ಕೂಡ ಅವರು ಈಗಲೂ ಹೋಗುವಾಗ ನಾನು ಇಲ್ಲೇ ನೋಡ್ತಾ ಇದ್ದೆ, ರಸ್ತೆಯಲ್ಲೇ ನಿಲ್ಲಿಸಿ ವ್ಯಾಪಾರ ಮಾಡ್ತಕ್ಕಂಥದ್ದು. ಈಗ ರಸ್ತೆ ಬದಿನಲ್ಲಿ ತೆರವು ಮಾಡಿಲ್ಲ, ರಸ್ತೆ ಬದಿನಲ್ಲಿದ್ರೆ ಯಾರಿಗೂ ತೆರವು ಮಾಡಿಲ್ಲ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳಿದ್ದಾರೆ, ಮುಖ್ಯಾಧಿಕಾರಿಗಳು ಹೇಳಿದ್ದಾರೆ. ನೀವು ಕೊಟ್ಟಿರ್ತಕ್ಕಂಥ ಸಲಹೆಗಳು ಬಹಳ ಜೆನ್ಯೂನ್ ಆಗಿದೆ. ಬಹಳಷ್ಟು ಜನ ನಮ್ಮ ಕಿರುಕ್ಷ ಶಂಕರ್ ಇರ್ಬೋದು, ಮತ್ತೆ ಇನ್ಯಾರೋ ಇಲ್ಲಿ ಮಾತಾಡಿದ್ರು, ನಮಗೆ ಆಲ್ಟರ್ನೇಟಿವ್ ಜಾಗ ಕೊಡಿ, ವ್ಯಾಪಾರಕ್ಕೆ ಆಲ್ಟರ್ನೇಟಿವ್ ಜಾಗ ಕೊಡಿ ಅಂತೇಳಿ. ಅದು ಸೂಕ್ತವಾದಂಥ ಒಂದು ಸಲಹೆಯನ್ನು ಕೊಟ್ಟಿದ್ದೀರಿ. ಅದನ್ನ ಮುಖ್ಯಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಅವರು ಗಮನಿಸಬೇಕು, ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಕೋರ್ಕೋತೇನೆ. ಒಟ್ಟಾರೆಯಾಗಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ಹಲವಾರು ವಿಚಾರಗಳನ್ನು ತಾವು ಪ್ರಸ್ತಾಪ ಮಾಡಿದಿರಿ, ನಾನು ಕೂಡ ಇಲ್ಲಿ ನೋಟ್ ಮಾಡ್ಕೊಂಡಿದ್ದೇನೆ. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಇನ್ಸ್ಪೆಕ್ಟರ್ ಅವರು ಕೂತು ಅದನ್ನ ಸಾಧ್ಯವಾದಷ್ಟು ಅದನ್ನ ಬಗೆಹರಿಸಲಿಕ್ಕೆ ನಮ್ಮ ಕಡೆಯಿಂದ ಎಷ್ಟು ವಿವರವಾಗಿ ಬಿಚ್ಚಿಟ್ಟಿದ್ದೀರಿ. ನಾವು ಪುರಸಭೆ ಅಧಿಕಾರಿಗಳು ಎಲ್ಲಾನು ಒಂದೇ ಸಲ ಸಾಲ್ವ್ ಮಾಡೋಕ್ಕಾಗಲ್ಲ. ನಾನಿಲ್ಲಿ ಅಧಿಕಾರ ವಹಿಸ್ಕೊಂಡು ಈಗ 1 ವರ್ಷ 3 ತಿಂಗಳಾಗಿದೆ. ಇದರಲ್ಲಿ ನನ್ನ ಸಮಸ್ಯೆಗಳನ್ನ ತಿಳ್ಕೊಳ್ಳಿಕ್ಕೆ ಸುಮಾರು 6 ರಿಂದ 7 ತಿಂಗಳು ಕಳೆದಿದೆ. ಅದಾದ ನಂತರ ಈ ಊರಿನ ಸಮಗ್ರ ಅಭಿವೃದ್ಧಿಗಾಗಿ ಸಾಕಷ್ಟು ನಾನು ಜಿಲ್ಲಾಧಿಕಾರಿಗಳಂದ್ರೆ
ಸ್ಪಂದಿಸಿ ಈಗಾಗಲೇ 5 ಕೋಟಿ ರೂಪಾಯಿ ನಗರಸಭೆ ನಮ್ಮ ನರಸೀಪುರ ಪುರಸಭೆಗೆ ನಾವು ಅನುದಾನ ಬಿಡುಗಡೆ ಮಾಡಿಸ್ಕೊಂಡಿದ್ದೀವಿ. ಅದರ ಪ್ರಕಾರ ಇದನ್ನು ಮಾದರಿ ನರಸೀಪುರ ಆಗಿ ಮಾಡಿಸ್ಬೇಕು ಅಂತ ಈಗಾಗಲೇ DPR ತಯಾರು ಮಾಡಿ ಜಿಲ್ಲಾಧಿಕಾರಿಗಳ ಅನುಮೋದನೆ ಕೊಟ್ಟು ಕಳಿಸಿದ್ದೀವಿ. ಈಗ ಇವತ್ತಿನ ಪ್ರಮುಖ ವಿಚಾರದಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸಲಿಕ್ಕೆ ನಮಗೆ ಒಂದು ದಿನಕ್ಕೆ ಕಡಿಮೆ ಅಂದರೆ 10 ದೂರುಗಳು ಬರ್ತಾ ಇದ್ವು. ಆಕ್ಸಿಡೆಂಟ್ ಆಯಿತು, ಬಿದ್ದರು, ಇದಾಯಿತು, ಅಲ್ಲಿ ಕೊನೆಗೆ ನಮ್ಮ ಗಾಡಿನೂ ಓಡಾಡೋಕೆ ಆಗ್ತಾ ಇರಲಿಲ್ಲ ಅಲ್ಲಿ. ಮತ್ತು ಸಾಕಷ್ಟು ಅಧಿಕಾರಿಗಳು, ರಾಜಕಾರಣಿಗಳು ನನಗೆ ಒತ್ತಡಗಳನ್ನ ತಂದರು. ಹಾಗಾಗಿ ಇದೊಂದು ಕಾರ್ಯಾಚರಣೆಯನ್ನು ಯಾರಿಗೂ ಬೇಜಾರಾಗಬಾರ್ದು. ಇದ್ರ ಬಗ್ಗೆ 3 ದಿವಸದಿಂದ ನಾವು ಟೆನ್ಷನಲ್ಲೇ ಇದ್ದೀವಿ, ಹಾಗಾಗಿದೆ. ಆದರೆ ಇದಕ್ಕೆ ಮೊದಲೇ ನಾನು ಮುಂಜಾಗ್ರತೆಯಾಗಿ ಈಗಾಗಲೇ 3 ತಿಂಗಳಿಂದನೇ ಒಂದು ಎಸ್ಟಿಮೇಟ್ ತಯಾರು ಮಾಡಿ ಜಿಲ್ಲಾಧಿಕಾರಿಗಳಿಗೆ ತರಕಾರಿ ಮಾರುಕಟ್ಟೆಗೆ ನಾನು ಕಳಿಸ್ಕೊಟ್ಟಿದ್ದೀನಿ. ಅದಿನ್ನೂ ಸ್ಯಾಂಕ್ಷನಾಗಿ ಬಂದಿಲ್ಲ. ಅದಾಗಿದ ತಕ್ಷಣ ನಿಮಗೆ ಸುಸಜ್ಜಿತವಾದ ಆಧುನಿಕವಾದಂಥ ಒಂದು ಮಾರುಕಟ್ಟೆ ಎಲ್ಲ ವ್ಯಾಪಾರಿಗಳಿಗೂ, ಹಣ್ಣು, ತರಕಾರಿ, ಹೂವು ಪ್ರತಿಯೊಬ್ಬರಿಗೂ ಸದ್ಯದಲ್ಲೇ ನಿರ್ಮಾಣ ಆಗುತ್ತೆ. ಅಲ್ಲಿವರೆಗೂ ಈಗ ನಮ್ಮ ಪ್ರಮುಖ ಇವತ್ತು ನಾಳೆ ನಾಡಿದ್ದು ಹಬ್ಬ ಇರೋದ್ರಿಂದ ಎಲ್ಲರ ಜೀವನದ ಮೇಲೂ ನಾವು ಒಂದು ಪರಿಣಾಮ ಬೀರುತ್ತೆ ಅದು ಅವರ ಜೀವನದ ಮೇಲೆ ಅಂತ ಹೇಳ್ಕೊಂಡು ತಿಳ್ಕೊಂಡು ನಿಮಗೆ ನಾಳೆ ಮತ್ತು ನಾಡಿದ್ದು ಹಬ್ಬದಕ್ಕೋಸ್ಕರ ತಾತ್ಕಾಲಿಕವಾಗಿ ಒಂದು ವ್ಯವಸ್ಥೆನ ನಾವು ಮತ್ತು ಆರಕ್ಷಕ ಇಲಾಖೆಯವರು ಸೇರಿ ಬೆಳಗ್ಗೆ ನಿಮಗೊಂದು ಜಾಗನ ನಾವು ತೋರಿಸ್ಕೊಡ್ತೀವಿ. ತಾತ್ಕಾಲಿಕವಾಗಿ 2 ದಿನದ ಮಟ್ಟಿಗೆ ನೀವು ಮಾಡ್ಕೊಳ್ಳಿ. ನಿಮಗೆ ಇನ್ನು ಒಂದು 15ರಿಂದ 20 ದಿವಸದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇಡೀ ನನ್ನ ರಾಜ್ಯ ಕಬ್ಬು ಬೆಳೆಗಾರ ಸಂಘ ನಿಮ್ಮ ಮನಸ್ಫೂರ್ತಿ ಸ್ವಾಗತನ ಬಯಸ್ತಾ ಇದೆ. ಈ ಕೆಲಸಕ್ಕೆ ಸದಾ ನಿಮ್ಮ ಜೊತೆ ಬೆಂಬಲವಾಗಿ ನಾವು ನಿಂತ್ಕೊತೀವಿ. ಮೊದಲನೇ ಉದ್ದೇಶ. ಅದೇ ರೀತಿ ನನ್ನ ರೈತನ ಕಾಪಾಡೋದು ನನ್ನ ಧರ್ಮ ಆಗಿದೆ. ಮತ್ತು ವ್ಯಾಪಾರಸ್ಥ ಇದ್ರೆ ರೈತ ಇರ್ತಾನೆ. ಇವೇನು ರಸ್ತೆ ಬದಿಲಿ ವ್ಯಾಪಾರ ಮಾಡ್ತಿದ್ರು, ಖಂಡಿತ ಅಡಚಣೆ ಹಾಕಿದ್ರು, ಕಣ್ಣಾರ ನಾವು ನೋಡಿದ್ದೀವಿ. ನಾವು ಸುಧಾ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಹೇಳಿದ್ದೀವಿ, ತುಂಬ ತೊಂದರೆ ಆಗ್ತದೆ ಸರ್ ಅಂತ. ಅದು ವ್ಯಾಪಾರಸ್ಥರು ಅರ್ಥ ಮಾಡ್ಕೋಬೇಕು. ಅವ್ರು ಹೇಳಿದ್ರು ರಸ್ತೆ ಹಿಂದೆ ಮಾಡಿದ್ರೆ ನಮ್ದೇನು ತೊಂದರೆ ಇಲ್ಲ, ನೀವು ರಸ್ತೆ ಬಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತೀರಿ, ಅದಕ್ಕೆ ತೆರವುಗೊಳಿಸಿದ್ದೀವಿ ಅಂತ ಆ ಕೆಲಸ ಮಾಡಿದ್ದಾರೆ. ನಾನು ಎಲ್ಲ ಅಧಿಕಾರಿಗಳಿಗೂ ಮನವಿ ಮಾಡ್ಕೊಳ್ಳೋದು ಇಷ್ಟನೇ. ಹೌದು, ಎಲ್ಲ ರಸ್ತೆ ಬದಿಲಿ ವ್ಯಾಪಾರ ಮಾಡೋದು ಸರ್, ಅವ್ರಿಗೆ ಪರಿಹಾರ ವ್ಯವಸ್ಥೆ ನೀವು ಮಾಡಿಕೊಡ್ಬೇಕು. ಯಾಕೆ ಅಂತಂದ್ರೆ ಇವರೆಲ್ಲ ವ್ಯಾಪಾರ ಮಾಡಿದ್ರೆ ರೈತ ಬದುಕಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಿದ್ದೀನಿ, ಒಂದು ಜಾಗದಲ್ಲಿ ಮಾಡಿದ್ರೆ ಅಲ್ಲೂ ಸಮಸ್ಯೆ ಜಾಸ್ತಿ ಆಗ್ತದೆ. ಈಗ ಒಂದು ಮಾರ್ಕೆಟ್ ತಗೋತೀರ, ಆ ಮಾರ್ಕೆಟ್ಲಿ ಎಲ್ಲ ವ್ಯಾಪಾರ, ಏನೋ ಒಂದು ವ್ಯಾಪಾರ, ಒಂದು ಹಣ್ಣು ಅಂತ ಫಿಕ್ಸ್ ಮಾಡಿ, ಅಲ್ಲೂ ಜನ ಜಾಸ್ತಿ ಆದರೆ ಅಲ್ಲೂ ತೊಂದರೆ ಆಗ್ತದೆ. ನಾನು ಪುರಸಭೆ ಅಧಿಕಾರಿಗೆ ಮನವಿ ಮಾಡ್ಕೊಳ್ಳೋದು ಇಷ್ಟನೇ, ನೀವು ಒಂದು ಜಾಗ ಬದಲು ನರಸೀಪುರದಲ್ಲಿ 3 ಭಾಗ ಮಾಡಿ, 3 ಜಾಗದಲ್ಲಿ ಒಟ್ಟಾಗಿ ವ್ಯಾಪಾರ ಮಾಡಿದ್ರೆ ಅಲ್ಲಿನ ರೈತ, ಅಲ್ಲಿನ ಸಾರ್ವಜನಿಕರು ಎಲ್ಲಿ ಹತ್ತಿರವಾಗಿ ಇರ್ತದೆ ಅಲ್ಲಿ ಬಂದು ತಗೋಯ್ತಾರೆ. ಇಲ್ಲಿ ಭಗವಾನ್ ಟಾಕೀಸ್ ಹತ್ರ ಬಂದು ಈ ಭಾಗದ ಜನರು ಇಲ್ಲಿ ತಗೋಗ್ತಾರೆ. ಆ ರೀತಿ 3 ಭಾಗ ಮಾಡಿ ನೀವು ವ್ಯವಸ್ಥೆ ಮಾಡಿ ಕಲ್ಪಿಸ್ಕೊಡಿ, ಖಂಡಿತ. ಮತ್ತೆ ಈ ಮಾರುಕಟ್ಟೆಗಳನ್ನ ಡಿವೈಡ್ ಮಾಡಿ, ಅಂದ್ರೆ ಈ ನಗರದ ಬೇರೆ ಬೇರೆ ಜಾಗಗಳಲ್ಲಿ ಮಾರುಕಟ್ಟೆಗಳನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರ ಅಲ್ಲಿರುವಂತಹ ವ್ಯಾಪಾರಿಗಳಿಗೆ ಮತ್ತೆ ಗ್ರಾಹಕರಿಗೆ ಅಲ್ಲೇ ನೀವು ಅನುವು ಮಾಡಿಕೊಡುವಂತ ಒಂದು ಉತ್ತಮವಾದಂಥ ಸಲಹೆ ಕೇಳಿದ್ದೀರಿ. ನಾನು ಮುಖ್ಯಾಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಹಾಗೆ ನೂತನವಾಗಿ ಅಧ್ಯಕ್ಷರಾಗಿರುವಂತಹ ಮೇಡಮ್ ಅವ್ರಿಗೂ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರೂ ಕೂಡ ಒಂದೇ ಕಡೆ ಕೇಂದ್ರೀಕೃತ ಆದರೆ ಮಾರೋರ್ಗೂ ಸಮಸ್ಯೆ, ಮತ್ತೆ ನಾವು ದೂರದಿಂದ ಬಂದು ಕೊಳ್ಳುವಂತಹ ಗ್ರಾಹಕರಿಗೂ ಸಮಸ್ಯೆ ಆಗುತ್ತೆ. ಆಯಾ ಭಾಗದಲ್ಲೇ ನೀವೆಲ್ಲಾದರೂ ನಿಮ್ಮದೇ ಪುರಸಭಾ ಆಸ್ತಿಯನ್ನು ಗುರುತಿಸಿ ಅಲ್ಲೇ ಸಣ್ಣ ಸಣ್ಣ ಮಾರುಕಟ್ಟೆಗಳನ್ನು ಮಾಡಿದ್ರೆ ಬಹುಶಃ ಅಲ್ಲಿರುವಂತಹ ವ್ಯಾಪಾರಿಗಳು, ಸಣ್ಣ ಸಣ್ಣ ವ್ಯಾಪಾರಿಗಳಲ್ಲೇ ಸೆಟ್ಲ್ ಆಗ್ತಾರೆ. ಅಲ್ಲಿಂದ ಇಲ್ಲಿ ಬಂದು ದಟ್ಟಣೆ ಆಗುವಂಥದ್ದನ್ನ ತಪ್ಪಿಸ್ಬೋದು. ಆ ನಿಟ್ಟಿನಲ್ಲಿ ಅದೊಂದು ಅಮೂಲ್ಯವಾದ ಸಲಹೆ ಅಂತ ನನ್ನ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ತುರ್ತಾಗಿ ಕ್ರಮ ಕೈಗೊಂಡ್ರೆ ಪಟ್ಟಣದ ಬೆಳವಣಿಗೆಗೆ ಮತ್ತೆ ಸಾರ್ವಜನಿಕರಿಗೆ ಇಬ್ಬರಿಗೂ ಅನುಕೂಲ ಆಗುತ್ತೆ. ಸೊ ಯಾರು ಬಿಟ್ಟವ್ರೆ ಇಲ್ಲಿ ಬಿಲ್ಡಿಂಗ್ನವರು ಹೇಳಿ ಸರ್. ನಮ್ಮ ಪುರಸಭೆ ಅಧಿಕಾರಿಗಳು ಸೆಟ್ ಬ್ಯಾಕ್ ಬಿಟ್ಟು